ಹಲೋ ನಮಸ್ತೆ ವೀಕ್ಷಕರೇ. ನಾವು ಹೇಳಬಯಸುವ ಸಂದೇಶವೇನೆಂದರೆ, ಮುಂಬರುವ ಎಲ್ಲ ಪರೀಕ್ಷಾರ್ಥಿಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳುವ ಸಂದೇಶವಷ್ಟೇ. ಇವತ್ತು ಸಮಾಜಶಾಸ್ತ್ರ, ಸಾಮಾಜಿಕ ಸ್ತರವಿನ್ಯಾಸ ಹಿಂದೂ ಹೇಳಿದ್ದೀನಿ, ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಎಕ್ಸಾಮ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಸಾಮಾಜಿಕ ಸ್ತರವಿನ್ಯಾಸವೆಂದರೇನು? ಈ ಹಿಂದೆ ಒಂದ್ಸರಿ ಹೇಳೀನಿ, ಇನ್ನೊಮ್ಮೆ ಹೇಳ್ತೀನಿ. ಸಾಮಾಜಿಕ ಸ್ತರವಿನ್ಯಾಸವೆಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಕ್ಕೆ ಸಾಮಾಜಿಕ ಸ್ತರವಿನ್ಯಾಸವೆನ್ನುವರು. ಮಾನವ ಕುಲ ತಾನೊಂದೇ ಒಲು ಎಂದು ಹೇಳಿದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿರ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಇಂಡಿಯಾ ಔರ್ ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಆದ್ದರಿಂದ ಇದನ್ನು ಇಂಡಿಯಾ ಅಥವಾ ಹಿಂದೂಸ್ತಾನ್ ಅಂತ ಕರೀತಾರೆ. ಇಂಡಿಯಾ ಎಂಬ ಹೆಸರು ಹೇಗೆ ಬಂದಿತು? ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯ ಬಳಕೆಯಿಂದ ಬಂದಿತು. ಭಾರತ ಎಂಬ ಹೆಸರು ಹೇಗೆ ಬಂದಿತು? ಭಾರತ ಎಂಬ ಹೆಸರು ಭರತ ಎಂಬ ಚಕ್ರವರ್ತಿ ಹೆಸರಿನಿಂದ ಬಂದಿದೆ. ಭಾರತದಲ್ಲಿ ಒಟ್ಟು ರಾಜ್ಯಗಳು ಎಷ್ಟು? ಭಾರತದಲ್ಲಿ ಒಟ್ಟು ರಾಜ್ಯಗಳು 28. ಭಾರತದ ಋತುಗಳು ಇಂಪಾರ್ಟೆಂಟ್ ಚಾಪ್ಟರ್ ಇದೆ. ಎಕ್ಸಾಮಿಗೆ ತುಂಬ ಅನುಕೂಲ ಮತ್ತು ತುಂಬ ಹತ್ತಿರವಾಗಿರುವಂಥ ಕ್ವಶನ್ ಇದ್ರಾಗ ಜಾಸ್ತಿ ಕೇಳ್ತಾರೆ. ಭಾರತದಲ್ಲಿ ಯಾಕಿದ್ರೆ ಜಾಸ್ತಿ ಕೇಳ್ತಾರೆ? ಭಾರತ ಮತ್ತು ಒಕ್ಕಲ್ತನದಿಂದ ಕೂಡಿರುವ ರಾಷ್ಟ್ರವಾಗಿರೋದ್ರಿಂದ ಇದ್ರಾಗ ಜಾಸ್ತಿ ಕೇಳ್ತಾರೆ. ಭಾರತದ ಋತುಮಾನಗಳು ಮತ್ತು ಭಾರತದ ಮಣ್ಣುಗಳು ಇದ್ರೊಳಗೆ ಜಾಸ್ತಿ ಕೇಳ್ತಾರೆ. ಭಾರತದಲ್ಲಿ ಕಂಡುಬರುವ ವಾಯುಗುಣದ ಋತುಮಾನಗಳು ಎಷ್ಟು? ಅವು ಯಾವುವು? ಭಾರತದಲ್ಲಿ ಕಂಡುಬರುವ ವಾಯುಗುಣದ ಋತುಮಾನಗಳು ಎಷ್ಟು? ಭಾರತದಲ್ಲಿ ಕಂಡುಬರುವ ಋತುಮಾನಗಳು 4. ಅವು ಯಾವ್ಯಾವ ಅಂದರೆ ಬೇಸಿಗೆ ಕಾಲ, ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ ಮತ್ತು ಚಳಿಗಾಲ. ಸದ್ಯ ಸ್ಟಾರ್ಟ್ ಆಗಿರೋದು ಚಳಿಗಾಲ. ನಿಮ್ಮ ಎಕ್ಸಾಮಿಗೆ ಶುರುವಾಗೋದು ಬೇಸಿಗೆ ಕಾಲ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದರೇನು? ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದರೆ ಮಳೆಗಾಲ. ರಾಜಸ್ಥಾನದಲ್ಲಿ ಕಂಡುಬರುವ ಮರುಭೂಮಿ ಯಾವುದು? ರಾಜಸ್ಥಾನದಲ್ಲಿ ಕಂಡುಬರುವ ಮರುಭೂಮಿ ಥಾರ್ ಮರುಭೂಮಿ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾಸಿನ್ ರಾಮ್, ಚಿರಾಪುಂಜಿಯ ಮಾಸಿನ್ ರಾಮ್. ಭಾರತದ ಜನತೆಯ ಪ್ರಧಾನ ಉದ್ಯೋಗ ಯಾವುದು? ಭಾರತ ಜನತೆಯ ಪ್ರಧಾನ ಉದ್ಯೋಗ ಕೃಷಿ ವ್ಯವಸಾಯ ಆಗಿರುವುದರಿಂದ ಭಾರತವನ್ನು ಒಕ್ಕಲುತನದ ರಾಷ್ಟ್ರ ಅಂತ ಕರೀತಾರೆ. ಭಾರತ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯ, ಕೃಷಿ, ಒಕ್ಕಲುತನ. ಭಾರತದ ವ್ಯವಸಾಯವನ್ನು ಏನೆಂದು ಕರೆಯುತ್ತಾರೆ? ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳು ಆಟ ಆಡುವ ಜೂಜಾಟ ಅಂತ ಕರೀತಾರೆ. ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿರಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ.